ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಮಾರ್ನಿಂಗ್ ಕಾಫಿ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಸಖತ್ತಾಗಿತ್ತು ವೆದರ್ ಆ್ಯಂಡ್ ಕಾಫಿ ಕೂಡ. ಓಕೆ ಗೈಸ್, ಇವಾಗ ನಾವು ಜಿಮ್ ರೀಚ್ ಆಗಿದ್ದೀವಿ. ಇವತ್ತಿನ ವರ್ಕೌಟ್ ಇವತ್ತಿನ ವರ್ಕೌಟ್ ಯಾವುದು? ಬ್ಯಾಕ್ ಅಂಡ್ ಬೈಸೆಪ್ಸ್ ವರ್ಕೌಟ್ ಗೈಸ್. ಓಕೆ, ವರ್ಕೌಟ್ ಮುಗಿಸ್ಕೊಂಡು ಸಿಗ್ತೀನಿ. ಅದು ಯಾರು ನೋಡ್ಬಿಟ್ರು ಇವಳು ಉಚಿತರ ಅದು ಫ್ಲಾಶ್ ಹಾಕೊಂಡು. ಗೈಸ್, ನಾನು ಜಿಮ್ ಮುಗಿಸ್ಕೊಂಡು ನಮ್ಮಮ್ಮ ಮನೆ ಹತ್ರ ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ನೆನ್ನೆನೆ ನಮ್ಮಪ್ಪ ಕಾಲ್ ಮಾಡಿ ನೇರಳೆ ಹಣ್ಣು ತೊಗೊಂಡು ಇಟ್ಟಿರ್ತೀನಿ, ನಾಳೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಮನೆಯಲ್ಲಿ ಯಾರು ಇಲ್ಲ, ಬಟ್ ಬೀಗ ನನ್ನ ಹತ್ರ ಇದೆ. ಓಪನ್ ಇದೆ. ಇಲ್ಲಿಟ್ಟಿದ್ದಾರೆ. ಇಷ್ಟು ತಗೊಂಡು ಹೋಗ್ಬಿಡದ? ಸ್ಯಾಟರ್ಡೆ ನಮ್ಮ ಮನೇಲಿ ಪೂಜೆ ಭಾರಿ ಜೋರಾಗಿ ನಡೆದಿದೆ ಗೈಸ್. ಇವನು ನೋಡಿ, ಇವನು ಮನೆಗೆ ಯಾರಾದ್ರೂ ಬಂದೋದ್ರು, ಕಳ್ಳರು ಬಂದೋದ್ರು ಗೊತ್ತಾಗಲ್ಲ. ಓಕೆ ಗೈಸ್, ನಮ್ಮ ಕೆಲಸ ಮುಗೀತು, ಹೋಗುವ ಈಗ. ಆಕ್ಚುಲಿ ಇವತ್ತು ನಮ್ಮ ಮನೆಗೆ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ನಲ್ವಾ, ಅವರೇ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮನ್ನ. ನಿಮಿಷ ಬೀಗ ಹಾಕ್ಬಿಡ್ತೀನಿ. ನಮ್ಮ ಫ್ರೆಂಡ್ಸ್ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡಿದ್ರು. ಸೊ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಲ್ ಮಾಡಿ ಕೇಳಿದ್ರೆ, ಫಸ್ಟ್ ನೀವು ಬನ್ನಿ ಆಮೇಲೆ ಹೋಗೋಣ ಅಂತ ಹೇಳಿದ್ರು. ಸೊ ಹೋಗುವ ಬನ್ನಿ. ಆಕ್ಚುಲಿ ನೇರಳೆ ಹಣ್ಣು ತಿನ್ನೋದ್ರಿಂದನೂ ತುಂಬಾ ಬೆನಿಫಿಟ್ಸ್ ಇದೆ. ಸೊ ತಿನ್ನಿ ಆಯ್ತಾ. ಐ ನೋ ಇಟ್ಸ್ ಕಾಸ್ಟ್ಲಿ, ಬಟ್ ತಿನ್ನಿ. ಪ್ರೋಟೀನ್ ಬಾಯ್. ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ, ಪುದೀನಾ ಚಟ್ನಿ, ಪಡ್ಡು ಅಂಡ್ ಬೆಂಡೆಕಾಯಿ ಪಲ್ಯ. ದಿನಕ್ಕೆ ಒಂದ್ಸಲ ಕಾಫಿ ಟೀ ಕುಡಿಯೋದೇ ಹೆಚ್ಚು ಅಂತದ್ರಲ್ಲಿ ಇವತ್ತು ಬ್ಯಾಕ್ ಟು ಬ್ಯಾಕ್. ಬ್ರೇಕ್ಫಾಸ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಊಟದ ಟೈಮಲ್ಲಿ ಸಿಗ್ತಾ ಇದ್ದೀನಿ. ಸೊ ಇವತ್ತು ಬಂದಿದ ತಕ್ಷಣ ಊಟ ಪ್ರಿಪೇರ್ ಮಾಡಿ ಅದಾದ್ಮೇಲೆ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ಊಟ ಪಲಾವ್, ಸೋಯಾ ಚಂಕ್ ಪಲಾವ್ ಆಗಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ ಅಂಡ್ ಹಾಗೆ ಮೂವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಭೂತ್ ಬಂಗ್ಲಾ ಅಂತ ಒಂದು ಮೂವಿ ಇದೆ, ಸೊ ಟು ವಾಚ್ ಇಟ್ ಇನ್ ನೆಟ್ಫ್ಲಿಕ್ಸ್. ಇಟ್ಸ್ ಸೂಪರ್. ಓಕೆನಾ? ಅದನ್ನ ನೋಡಿದಾದ್ಮೇಲೆ ನಾವು ನಮ್ಮ ಮನೆ ಹತ್ರ ಇರುವಂತಹ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಹೋಗ್ತಾ ಇದ್ದೀವಿ. ಇವಾಗ ಸಂಜೆ ಆಗಿದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಆಂಜನೇಯ ದೇವಸ್ಥಾನಕ್ಕೆ. ಆಕ್ಚುಲಿ ಈ ಒಂದು ದೇವಸ್ಥಾನಕ್ಕೆ ನಾನು ಚಿಕ್ಕವಳಿರ್ಬೇಕಾದ್ರೆ ಬಂದಿದ್ದೆ ಅಂಡ್ 3 years ಬ್ಯಾಕ್ ಕೂಡ ಬಂದಿದ್ದೆ. ಕಣ್ಣಲ್ಲಿ ಏನೋ ಬಿದ್ಬಿಟ್ಟಿತ್ತು, ಅದಕ್ಕೆ ನೀರ್ ಬರ್ತಾ ಇದೆ. ಸೊ ಡೋಂಟ್ ಮೈಂಡ್ ಇಟ್. ಇದು ರೋಡ್ ನೋಡಿ ಹೆಂಗಿದೆ, ಯಾರು ಇಲ್ಲ, ಏನೂ ಇಲ್ಲ, ಓನ್ಲಿ ಗಿಡ ಮರಗಳು ಅಂಡ್ ನಾವು ಅಷ್ಟೇ. ಟೆಂಪಲ್ ಅರೈವ್ಡ್.
ನೋಡಿ ಗೈಸ್, ಯಾರು ಇಲ್ಲ. ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆರಾಮಾಗಿ ದೇವ್ರ ಮುಂದೆ ಕುತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ನನ್ಗೆ ಟೆಂಪಲ್ಸ್ ಹಿಂಗಿರ್ಬೇಕು. ಚಪ್ಪಲಿ ಹೇಳ್ಬಿಡೋದು, ದೇವಸ್ಥಾನ ತೆಗ್ದಿಲ್ಲ. ಸ್ವಲ್ಪ ಜಾಸ್ತಿ ಸೆಟ್ ಆಗ್ತಿದ್ದಾರೆ. ಇಲ್ಲೆಲ್ಲ ಟ್ರೀಸ್ ಇತ್ತು. ನಾವು ಹೋಗಿದ್ದ ಪ್ಲೇಸ್ ಅಲ್ಲಿ ಟೆಂಪಲ್ ಓಪನ್ ಇರ್ಲಿಲ್ಲ ಅನ್ಬಿಟ್ಟು ಮತ್ತೆ ಅಲ್ಲಿಂದ ರಿಟರ್ನ್ ನಾವು ನಮ್ಮ ಮನೆ ಹತ್ರ ಇರುವಂತಹ ಒಂದು ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಬಂದ್ವಿ. ಮೋಡ ಕವಿದ ವಾತಾವರಣ ಇತ್ತು, ತುಂಬಾ ಚೆನ್ನಾಗಿತ್ತು ವೆದರ್. ಓಕೆ ಗೈಸ್, ಇವಾಗ ಫೇಸ್ ವಾಶ್ ಮಾಡಿ ಮಲ್ಕೋಬೇಕು. ಫುಲ್ ಟಯರ್ಡ್, ಫುಲ್ ನಿದ್ದೆ. ಅಂಡ್ ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಚಾನಲ್ಗೆ ನಿಮ್ಮ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.